ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರ, ಇಂದಿನ ಒಂದು ಸಂಚಿಕೆಯಲ್ಲಿ ಹಾಳೆಯ ಮೇಲೆ ಹೆಸರನ್ನು ಬರೆದು ಯಾವ ರೀತಿಯೊಂದು ವಶೀಕರಣವನ್ನು ಮಾಡಲಾಗ್ತದೆ, ಯಾವ ರೀತಿಯೊಂದು ಪ್ರಬಲವಾದಂತಹ ವಶೀಕರಣವನ್ನು ಹಾಳೆಯಲ್ಲಿ ಅಥವಾ ತಾಳೆಗರಿಯಲ್ಲಿ ಬರೆಯುವ ಮೂಲಕ ಮಾಡಬಹುದು ಅಂತಕ್ಕಂಥ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಶೀಕರಣವನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ, ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ದರೆ, ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಮಾತ್ರ ಇದನ್ನು ಬಳಸಿ ಅಂತ ಹೇಳ್ತಾ ಇದ್ದೇನೆ. ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳನ್ನು ಕಾಡ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ಸೂಚಿಸಲಾಗ್ತದೆ. ಮೊದಲನೇದಾಗಿ ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂತಹ ಒಂದು ಹಾಳೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂತಹ ಹಾಳೆಯನ್ನು ತೆಗೆದುಕೊಂಡ ನಂತರದಲ್ಲಿ ಅದರ ಮೇಲೆ ಒಂದು ವೃತ್ತಾಕಾರವನ್ನು ಬರಿಬೇಕಾಗ್ತದೆ. ಇದು ಸಾಮಾನ್ಯ ವೃತ್ತ ಅಲ್ಲ, ಅರ್ಧ ವೃತ್ತಾಕಾರವನ್ನು ಬರಿಬೇಕಾಗ್ತದೆ. ಈ ರೀತಿಯಾಗಿ ಅರ್ಧ ವೃತ್ತಾಕಾರವನ್ನು ಬರೆದುಕೊಳ್ಬೇಕಾಗ್ತದೆ. ಹಾಗೂ ಇಲ್ಲಿ ತ್ರಿಕೋನಾಕಾರವನ್ನು ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ತ್ರಿಕೋನಾಕಾರವನ್ನು ಬರ್ಕೊಂಡು ಇದನ್ನು ಒಂದು ಚೌಕಾಕಾರದ ಒಳಗೆ ಈ ರೀತಿಯಾಗಿ ಸೇರಿಸಿಬಿಡಿ. ಈ ರೀತಿಯಾಗಿ ಸೇರಿಸ್ಕೊಂಡ ನಂತರ ಇಲ್ಲಿ ವಶೀಕರಣಂ ಅಂತ ಹೇಳಿ ಬರ್ಕೊಳ್ಳಿ. ಆಯ್ತಲ್ಲ, ನೀವು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಯ ಹೆಸರನ್ನು ಇಲ್ಲಿ ಬರೀರಿ. ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಅವರ ಹೆಸರನ್ನು ಈ ಒಂದು ತ್ರಿಕೋನದಲ್ಲಿ ಬರೀರಿ. ಹಾಗೆ ನಿಮ್ಮ ಹೆಸರನ್ನು ಇಲ್ಲಿ ಬರೀರಿ. ಆಯ್ತಲ್ಲ, ನಿಮ್ಮ ಹೆಸರನ್ನು ಈ ಎರಡು ಜಾಗದಲ್ಲೂ ಕೂಡ ಬರಿಬೇಕಾಗ್ತದೆ. ಹಾಗೆ ಈ ಒಂದು ಬಾಕ್ಸ್ನ ಮೇಲೂ ಕೂಡ ನಿಮ್ಮ ಹೆಸರನ್ನು ಬರಿಬೇಕಾಗ್ತದೆ. ಇಲ್ಲಿ ಮಾತ್ರ ನೀವು ವಶೀಕರಣ ಮಾಡುವಂತಹ ವ್ಯಕ್ತಿಯ ಹೆಸರು 3 ಜಾಗದಲ್ಲೂ ಕೂಡ ನಿಮ್ಮ ಹೆಸರು. ಹಾಗೂ ಇಲ್ಲಿ ನಂಬರ್ 69, ಇಲ್ಲಿ ನಂಬರ್ 09 ಹಾಗೂ ಇಲ್ಲಿ ನಂಬರ್ 99, ಈ 3 ಅಂಕಿಗಳನ್ನು ಕೂಡ ನೀವು ಬರಬೇಕಾಗ್ತದೆ. ಹಾಗೆಯೇ ಈ ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವರು ಹುಟ್ಟಿದ ದಿನಾಂಕ, ಅವರ ಬರ್ತ್ ಆಫ್ ಅಂದರೆ ಡೇಟ್ ಆಫ್ ಬರ್ತನ್ನು ಕೂಡ ನೀವು ಇಲ್ಲಿ ಬರಿಬೇಕಾಗ್ತದೆ. ಯಾವ ರೀತಿ ಬರಿಬೇಕಂದ್ರೆ, ಈಗ ನೀವು ಹುಟ್ಟಿದ ದಿನಾಂಕ 10ನೇ ತಾರೀಕಾಗಿದ್ದಲ್ಲಿ ಅವರು ಹುಟ್ಟಿದ ತಾರೀಕು 21 ಆಗಿದ್ರಲ್ಲಿ ಟೋಟಲ್ 31 ಬರುತ್ತಲ್ಲ. ಈ ರೀತಿಯಾಗಿ ಬರ್ತಕ್ಕಂತಹ 31 ನಂಬರ್ ಏನಿದೆಯಲ್ಲ, ಈ 31 ನಂಬರವನ್ನು ಇಲ್ಲಿ ಬರ್ಕೊಳ್ಳಿ. 31 ಅಂತ ಈ ಒಂದು ಯಂತ್ರದ ಮೇಲೆ ಬರೆದುಕೊಳ್ಬೇಕಾಗ್ತದೆ. ಹಾಗೆಯೇ ನೀವು ಹುಟ್ಟಿದ ದಿನಾಂಕ ಏನಾದರೂ ಈಗ ಟೋಟಲ್ 50 ಬಂತು ಅಂದರೆ, ನೀವು ಹುಟ್ಟಿದ ದಿನಾಂಕ 20, ಅವರು ಹುಟ್ಟಿದ ದಿನಾಂಕ 21 ಆಯಿತು ಅಂದರೆ 41 ಬರ್ಬೋದು. ಹಾಗೆ ಇದು 60ವರೆಗೂ ಕೂಡ ಹೋಗ್ಬೋದು ವೀಕ್ಷಕರೇ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ. 62 ಬಂದರೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವುದಿಲ್ಲ. ಆಯ್ತಲ್ಲ. ಅದೇ ರೀತಿಯಾಗಿ ನೀವು ವಾಸ ಮಾಡ್ತಕ್ಕಂತಹ ಸ್ಥಳ ಬಹಳಷ್ಟು ಮುಖ್ಯವಾಗ್ತದೆ ವೀಕ್ಷಕರೇ. ನೀವು ವಾಸ ಮಾಡ್ತಕ್ಕಂತಹ ಸ್ಥಳ ಹಾಗೂ ಅವರು ವಾಸ ಮಾಡ್ತಕ್ಕಂತಹ ಸ್ಥಳ ಎರಡೂ ಒಂದೇ ಆಗಿದ್ರೆ ಬಹಳಷ್ಟು ಒಳ್ಳೆಯದು ವೀಕ್ಷಕರೇ. ಬಹಳಷ್ಟು ಉತ್ತಮವಾಗಿ ಒಂದು ವಶೀಕರಣ ಅಂದತ್ತು ನಡೆದು ಹೋಗ್ತದೆ. ಅವರೇನಾದರೂ ನಿಮ್ಮಿಂದ ಬಹಳಷ್ಟು ದೂರ ಇದ್ದರು ಅಂದರೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಚೀಟಿಯನ್ನು ಇದೇ ರೀತಿಯಾಗಿ 2 ಚೀಟಿಗಳನ್ನು ನೀವು ಬರಿಬೇಕಾಗ್ತದೆ. 2 ಹಾಳೆಗಳ ಮೇಲೆ ಇದೇ ರೀತಿಯಾಗಿ ನೋಡಿ, ಇಷ್ಟನ್ನು 2 ಹಾಳೆಗಳ ಮೇಲೆ ಬರಿಬೇಕಾಗ್ತದೆ. ನೀವೇನಾದರೂ ಒಂದೇ ಜಾಗದಲ್ಲಿ ಒಂದೇ ಮನೆಯಲ್ಲಿದ್ದೀರಿ ಅಂದರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ. ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಅವರು ನೀವು ಹೇಳಿದ ರೀತಿ ಕೇಳ್ತಾರೆ, ನೀವು ಕರದಲ್ಲಿಗೆ ಬರ್ತಾರೆ. ನೀವು ಆಡಿದ ಮಾತಿಗೆ ಯಾವುದೇ ರೀತಿಯಾದಂತಹ ವಿರೋಧವನ್ನು ಅವರು ವ್ಯಕ್ತಪಡಿಸುವುದಿಲ್ಲ. ಆಯ್ತಲ್ಲ. ಈಗ ಅವರ ಹೆಸರನ್ನು ಬರೆದ ನಂತರದಲ್ಲಿ ನಿಮ್ಮ ಎಡಗೈಯನ್ನು ಈ ಒಂದು ಯಂತ್ರದ ಮೇಲೆ ಈ ರೀತಿಯಾಗಿ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ನೀವು ಜಪ ಮಾಡ್ಕೋಬೇಕಾಗ್ತದೆ. ಈ ಮಂತ್ರವನ್ನು ನೀವು ಕನಿಷ್ಠ ಪಕ್ಷ 151 ಬಾರಿ ಜಪ ಮಾಡಬೇಕಾಗ್ತದೆ. ಆ ಮಂತ್ರ ಯಾವುದಪ್ಪ ಅಂತ ನೋಡೋದಾದರೆ, ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ, ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ. ಈ ಒಂದು ಮಂತ್ರವನ್ನು ಎಡಗೈ ಈ ರೀತಿಯಾಗಿ ಇಟ್ಟುಕೊಂಡು 151 ಬಾರಿ ಕನಿಷ್ಠ ಜಪ ಮಾಡಿ. ನಿಮ್ಮ ಶಕ್ತಿಗನುಸಾರವಾಗಿ 1008 ಬಾರಿ ಕೂಡ ಜಪವನ್ನು ಮಾಡಿದ್ರೆ ವಶೀಕರಣ ಸಾಧ್ಯ ಆಗ್ತದೆ. ಆಯ್ತಲ್ಲ. ಹಾಗೆ ಇದನ್ನು ಒಂದು ನೀವು ಮಲಗುವಂತಹ ಒಂದು
ದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗಿದರೆ ಬಹಳಷ್ಟು ಉತ್ತಮವಾದಂತಹ ಪ್ರತಿಫಲಗಳು ನಿಮಗೆ ದೊರೆಯುತ್ತಾ ಹೋಗ್ತದೆ. ಹಾಗೆ ಅವರೇನಾದರೂ ದೂರದಲ್ಲಿ ಅಂದರೆ 1 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಏನಾದರೂ ಅವರು ನಿಮ್ಮ ವಾಸವಾಗಿದ್ದರು ಅಂದರೆ ನೀವೇನು ಮಾಡಬೇಕಂದ್ರೆ ಇದೇ ರೀತಿಯಾಗಿ ಇನ್ನೊಂದು ಹಾಳೆಯಲ್ಲಿ ಬರೆದು ಇದು ಅವರು ವಾಸಿಸ್ತಕ್ಕಂತಹ ಜಾಗದಲ್ಲಿ ಎಲ್ಲಿಯಾದರೂ ಹಾಕಿ ಬನ್ನಿ. ಒಂದು ತೊಟ್ಟೆ ಅಂದರೆ ಒಂದು ಕವರ್ನಲ್ಲಿ ಹಾಕಿ ಇದೊಂದು ಅವರ ಮನೆ ಹತ್ರ ಎಲ್ಲಾದರೂ ಹಾಕಿ ಬನ್ನಿ ವೀಕ್ಷಕರೇ. ಈ ಒಂದು ತಂತ್ರ ಕೇವಲ ಒಂದು 3 ದಿನದಲ್ಲಿ ವಶೀಕರಣ ಅಂತಕ್ಕಂಥದ್ದಾಗ್ತದೆ. ಈ ರೀತಿಯಾಗಿ ಮಾಡಿದ ನಂತರದಲ್ಲಿ ನೆಕ್ಸ್ಟ್ 3 ದಿನ ಕಂಟಿನ್ಯೂಸ್ ಆಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡಿ ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ ಅಂತ 11 ಬಾರಿ ಜಪ ಮಾಡಬೇಕು. ಕಂಟಿನ್ಯೂಸ್ ಆಗಿ 3 ದಿನ ಈ ಒಂದು ಮಂತ್ರವನ್ನು ಜಪ ಮಾಡಿಕೊಂಡು ಹೋಯಿತು ಅಂದರೆ ಅವರು ನಿಮಗೆ ಆಕರ್ಷಣೆ ಆಗ್ತಾರೆ. ಅವರು ನೀವು ಹೇಳಿದಲ್ಲಿ ಬರ್ತಾರೆ ವೀಕ್ಷಕರೇ. ಅವರು ನಿಮಗೆ ಸಂಪೂರ್ಣವಾಗಿ ವಶ ಆಗ್ತಾರೆ. ಆಯ್ತಲ್ಲ. ಈ ತಂತ್ರದಲ್ಲಿ ಏನಾದರೂ ಡೌಟ್ ಇತ್ತಂದರೆ ಖಂಡಿತವಾಗ್ಲೂ ನಮ್ಮ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ನಿಮಗೆ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ವಶೀಕರಣ ಯಂತ್ರಗಳೇನಾದ್ರು ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ. ಇದೊಂದು ವಿಶೇಷವಾದಂತಹ ಹವನದಿಂದ ತಯಾರಿಸ್ತಕ್ಕಂತಹ ಒಂದು ಯಂತ್ರಗಳಾಗಿರೋದ್ರಿಂದ ಇದನ್ನು ಉಪಯೋಗಿಸಿ ಯಾರನ್ನ ಬೇಕಾದ್ರೂ ನೀವು ವಶೀಕರಣಗಳನ್ನು ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡ ಲೈಕನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.